ಅದಾನಿ ಯುಪಿಸಿಎಲ್ನಿಂದ ಕೇರಳಕ್ಕೆ 400 ಕೆವಿ ವಿದ್ಯುತ್ ಸರಬರಾಜು ನಡೆಸಲು ಇನ್ನಾ ಗ್ರಾಮದ ಬಹುತೇಕ ಕೃಷಿ ಭೂಮಿಯನ್ನು ಬಲಿ ಪಡೆಯಲು ಹುನ್ನಾರ ನಡೆಸುತ್ತಿರುವ ಖಾಸಗಿ ಗುತ್ತಿಗೆ ಕಂಪನಿಯ ಪ್ರಯತ್ನ ಯಾವುದೇ ಕಾರಣಕ್ಕೂ ಈಡೇರಲು ಅವಕಾಶ ನೀಡುವುದಿಲ್ಲ ಎಂಬುದಾಗಿ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಟವರ್ ವಿರೋಧಿ ಸಮಿತಿ ನೇತೃತ್ವದಲ್ಲಿ ಇನ್ನಾ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ನಡೆಯುತ್ತಿರುವ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಅವೈಜ್ಞಾನಿಕ ಕಾಮಗಾರಿಯ ಬದಲಾಗಿ ವೈಜ್ಞಾನಿಕ ರೀತಿಯಲ್ಲಿ ಭೂಗತ ಕೇಬಲ್ ಅಳವಡಿಕೆಯನ್ನು ಮಾಡಿದರೆ ಗ್ರಾಮದ ಕೃಷಿ ಭೂಮಿ ಉಳಿಯಲು ಸಾಧ್ಯವಿದೆ. ಈ ಹಿಂದೆ ಹಾಸನಕ್ಕೆ ವಿದ್ಯುತ್ ಸರಬರಾಜು ಎಂಬ ನೆಪವೊಡ್ಡಿ ನಮ್ಮ ಕೃಷಿ ಭೂಮಿಯನ್ನು ಕಬಳಿಸಿದ್ದಾಗಿದೆ. ಮತ್ತೊಂದು ಕಡೆಯಿಂದ ಪಾದೂರು ಕಚ್ಚಾ ತೈಲ ಘಟಕದ ಪೈಪ್ಲೈನ್ಗೆ ಇನ್ನಷ್ಟು ಕೃಷಿ ಭೂಮಿಯನ್ನು ಕಳೆದುಕೊಂಡಿರುವುದು ಸುಳ್ಳಲ್ಲ. ಇದೀಗ ಒಂದಿಷ್ಟು ಉಳಿದ ಕೃಷಿ ಭೂಮಿಯನ್ನು ಟವರ್ ನಿರ್ಮಾಣದ ಹೆಸರಲ್ಲಿ ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ. ಕೃಷಿ ಭೂಮಿ ಉಳಿವಿಗಾಗಿ ಯಾವುದೇ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧ ಎಂದರು. ನೀವೆಣಿಸಿ ಇದೊಂದು ಹಾಕಿದ್ದಾರೆ, 2 ಟವರ್ನ ಮಧ್ಯ ಇಷ್ಟು ಮನೆ ಹೋಗ್ತದೆ, ಇಷ್ಟು ಪರಿಹಾರ ಬರ್ತದೆ, ಇಷ್ಟು ತೊಂದರೆ ಯಾವುದೇ ಇಲ್ಲ. ಅವರು ವೈರ್ ಎಳೆದ ಮೇಲೆ ಯಾರು ಕೆಳಗೆ ಮನೆ ಉಂಟು ನೋಡಿ ಸರ್ವೆ ಮಾಡಿ ಮತ್ತೆ ಅವರಿಗೆ ಪರಿಹಾರ ಘೋಷಣೆ ಮಾಡುದು. ಇದು ಎಲ್ಲಾದ್ರೂ ಉಂಟು? ನೀವು ಎಲ್ಲಾದ್ರೂ ಕೇಳಿದ್ರೆ ಅದು ನಮ್ಮ ಜನ ಅಷ್ಟು ಮುಗ್ಧ. ನಾನು ಹೇಳಿದ ಡೋರ್ ಲಾಕ್ ಮಾಡುದು, ನೀವು ಒಳಗೆ ಬಿಟ್ರೆ ಹೋಗುದು, ಇಲ್ಲ ಡೋರ್ ಬಂದ್ ಮಾಡಿಟ್ರೆ ಅಲ್ಲಿಂದ ಓಡುದು. ಈಗ ಮಧ್ಯದಲ್ಲಿ ಅವರು ಲಾಸ್ ಆಗಿದ್ದಾರೆ, ಈಗನೇ ಲಾಸ್ ಮುಳುಗಿ ಆಗಿದೆ. ಅವರು ಅದನ್ನು ಬಿಟ್ಟು ಹೋದ್ರೆ ನಮ್ಗೆ ಅದು ಇಲ್ಲ. ನಾವು ಯಾರ ಮೇಲೆ ಫೈಟ್ ಮಾಡ್ಲಿಕ್ಕೆ ಇಲ್ಲ, ಸರ್ಕಾರನೇ ಇಲ್ಲ, ಈಚೆ ಕಾಂಟ್ಯಾಕ್ಟ್ ಅವರು ಇಲ್ಲ. ಅಂತ ಜಡಿ ಮಳೆಗೆ ಅವರು ಬೆಳಿಗ್ಗೆ ಒಂದು ಎಸಿ ತಹಸೀಲ್ದಾರ್ ಕರ್ಕೊಂಡು ಬಂದು ಪೊಲೀಸ್ ಪ್ರೊಟೆಕ್ಷನ್ ಇಟ್ಟುಕೊಂಡು ಫೆನ್ಸಿಂಗ್ ವೈರ್ ಅನ್ನು ಅವರಷ್ಟಿಗೆ ನಮ್ಗೆ ಒಂದು ಕಾಗದ ತುಂಡು ಕೊಡದೆ ಪಾರ್ಟಿಯು ಕೊಡದೆ ಓಪನ್ ಮಾಡಿದ್ದಾರೆ. ಜೆಸಿಬಿ ತಂದು ಒಳಗೆ ಇಲ್ಲಿ ಪ್ರವೇಶ ಮಾಡಿದ್ದು ನುಗ್ಗಿದ್ದಾರೆ. ಆ ದಿವಸ ತುಂಬಾ ಮಳೆ ಇತ್ತು ಬೆಳಿಗ್ಗೆ. ಶಾಸಕರು ನಮ್ಗೆ ಈ ರೀತಿ ಇಲ್ಲಿ ಸ್ಪಾಟ್ಗೆ ಯಾರು ಬರಲಿಲ್ಲ. ಬಿಸ್ನೆಸ್ ಗೊತ್ತಾಗಿಲ್ಲ ನಿಮಗೆ. ಅವ್ರು ಕರೆಂಟ್ ಕೊಡುದು, ಇವ್ರು ಕರೆಂಟ್ ಇವರು ಪ್ರೊಡಕ್ಟ್ ಮಾಡುದು, ಅವ್ರು ಶೇರ್ ಮಾಡುದು. ಅವ್ರು ಮಾಡುವ ₹1 ಜಾಸ್ತಿ ಮಾಡಲಿ, ಬಟ್ ಇಲ್ಲಿ ಜನರಿಗೆ ಕ್ಯಾನ್ಸರ್ ಇಲ್ಲದೆ ಕಾಯಿಲೆ ಇಲ್ಲದೆ ಇವರು ಜಾಗ ಇಟ್ಕೊಂಡು ಬದುಕಬಹುದಲ್ಲ. ಇದು ಇಷ್ಟು ಜನರ ಬದುಕನ್ನು ಹಾಳು ಮಾಡಿ ಯಾರಿಗೆ ಕಂಪನಿ ಮಾಡಿ ಏನ್ ಮಾಡ್ತಾರೆ? ಪೂರ್ಣ ಪೊಲೀಸ್ ಫೋರ್ಸ್ ಒಂದಿಗೆ ಇಲ್ಲಿಗೆ ಬಂದಿತ್ತು ಅತಿಕ್ರಮಣವಾಗಿ ಒಂದು ಪ್ರೈವೇಟ್ ಲ್ಯಾಂಡ್ ಒಳಗೆ. ಇಲ್ಲಿ ಯಾವುದೇ ರೈತರು ಇಷ್ಟು ವರ್ಷದಿಂದ ಹೇಳಿದ್ರು ಯಾವುದೇ ಅದಕ್ಕೆ ಕಿವಿಗೊಡದೆ ಇಲ್ಲಿ ಹೋದ್ರೆ ಈಗಾಗಲೇ ಇಲ್ಲಿ ನಮ್ಮ ನಂದಿಕೂರಿಂದ ಹಾಸನದ ಒಂದು ಹೈಟೆನ್ಷನ್ ಲೈನು, ಅದರ ಜೊತೆಗೆ ಪಾದೂರಿನ ಪೈಪ್ ಲೈನು ಎಲ್ಲವೂ ಈ ಜನರ ಕೃಷಿ ಭೂಮಿ ಮೇಲೆ ಹಾದು ಹೋಗಿ ಸುಮಾರು ಈಗಾಗಲೇ 50% ಜಾಸ್ತಿ ಕೃಷಿ ಭೂಮಿ ನಾಶವಾಗಿದೆ. ಅದರ ಜೊತೆಗೆ ಇದೊಂದು ಲೈನ್ ಇಲ್ಲಿ ಹೋದ್ರೆ ಮತ್ತೆ ಇಲ್ಲಿ ಇನ್ನಾ ಗ್ರಾಮಸ್ಥರು ಇರ್ಬೋದು ಅಥವಾ ಈ ಭಾಗದ ಯಾರು ಜನರು ಇಲ್ಲಿ ಉಳಿಬೇಕಂತಿಲ್ಲ, ಅವರ ಕೃಷಿ ಭೂಮಿ ಅಂತ ಏನು ಉಳಿಯುವುದಿಲ್ಲ. ನಿಮ್ಗೆ ಗೊತ್ತಿದ್ದಾಗೆ ಇದನ್ನು ಮಾಡುವಾಗ ತಮಿಳುನಾಡು ಕೇರಳದಲ್ಲೆಲ್ಲ ಉಗ್ರವಾಗಿ ಪ್ರತಿಭಟಿಸಿದಾಗ ಅವರು ಎಲ್ಲೆಲ್ಲಿ ಅವಶ್ಯಕತೆ ಉಂಟು ಅಲ್ಲಿ UGD ಕೇಬಲ್ ಹಾಕಿ, ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಜನರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಇದರಿಂದ ಜನರಿಗೆ ಕ್ಯಾನ್ಸರ್ ಕಾಯಿಲೆ ಬರ್ತದೆ, ತೊಂದರೆ ಆಗ್ತದೆ ಅಂತೇಳಿ ತಾವೆಲ್ಲ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಅದರಿಂದ ಅಮರನಾಥ್ ಶೆಟ್ಟಿ ಅವರು ಇಲ್ಲಿಯ ಎಲ್ಲ ಕೃಷಿಕರನ್ನು ಸೇರಿಕೊಂಡು ಅಲ್ಲೆಲ್ಲಿ ಇಲ್ಲಿಂದ ಸುಮಾರು ನಮ್ಮ ಎಲ್ಲೆಲ್ಲ ಕರ್ನಾಟಕದಲ್ಲಿ ಹಾದು ಹೋಗ್ತದೆ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಆದರೂ ಅದು ಯಾವುದಕ್ಕೂ ಲೆಕ್ಕಿಸದೆ ಇವರು ಆಲ್ರೆಡಿ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಜಿಲ್ಲಾ ಮಂತ್ರಿ ಕೊಟ್ಟಿದ್ದಾರೆ, ಎಲ್ಲ ಇಂಧನ ಸಚಿವರು ಕೊಟ್ಟಿದ್ದಾರೆ. ಎಲ್ಲರಿಗೆ ಇವರು ಅದರ ಮನವಿಯನ್ನು ಕೊಟ್ಟರು ಇದಕ್ಕೆ ಯಾವುದೇ ಆದ ಒಂದು ಫಲ ಬಂದಿರುವುದಿಲ್ಲ. ಅದಕ್ಕೋಸ್ಕರ ನಾವು ಮೊನ್ನೆ ಎಲ್ಲ ರೈತರ ಪರವಾಗಿ ಇಲ್ಲಿ ಬಂದು ಹೋರಾಟವನ್ನು ಪ್ರಾರಂಭಿಸಿದೆವು. ಆನಂತರ ತಾತ್ಕಾಲಿಕವಾಗಿ ಇಲ್ಲಿ ಸ್ಥಗಿತ ಮಾಡಿ ಜಿಲ್ಲಾಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ನಮ್ಮ ಈಗ ಒತ್ತಾಯ ಇಷ್ಟೇ, ಇದು ಇಲ್ಲಿ ಯಾವುದೇ ಕಾರಣಕ್ಕೆ ಟವರ್ ಅನ್ನು ಹಾಕಬಾರದು. ಏನು ಉದ್ದೇಶಿತ 8 ರಿಂದ 9 ಟವರ್ ಕಾರ್ಕಳದಲ್ಲಿ ಬರ್ತದೆ, ಮತ್ತೆ ಉಡುಪಿಯಲ್ಲಿ ಬರ್ತದೆ. ಒಟ್ಟು 16 ಟವರ್ ನಮ್ಮ ಈ ಒಂದು ಉಡುಪಿ ಜಿಲ್ಲೆ ಒಳಗೆ ಬರ್ತದೆ. ಇದನ್ನು ಚೇಂಜ್ ಮಾಡಿ ಇದನ್ನು ಹೊಳೆ ಬದಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಹೊಳೆ ಬದಿಯಲ್ಲಿ ಹೋದ್ರೆ ಯಾವುದೇ ಕೃಷಿ ಭೂಮಿ ನಾಶ ಆಗುವುದಿಲ್ಲ. ಇಲ್ಲದೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೋಗುವಾಗ ಒಂದು 2,500 ಎಕರೆ ಭೂಮಿ ಒಟ್ಟಿಗೆ ಸುಮಾರು 1,70,000-1,70,000 ಮೇಲೆ ಅಡಿಕೆ ತೆಂಗಿನ ಗಿಡ ನಾಶ ಆಗ್ತದೆ, ಸಂಪೂರ್ಣ ಕೃಷಿ ನಾಶ ಆಗ್ತದೆ. ಅದರಿಂದ ಈ ವೈಜ್ಞಾನಿಕವಾಗಿ ಇಲ್ಲದ ಈ ಒಂದು ವಿಷಯವನ್ನು ಕೈ ಬಿಡಬೇಕಂತೇಳಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಯಾವುದಾದ್ರು ಒಂದು ಸೂಕ್ತವಾದ ನಮಗೆ ಉತ್ತರ ಬರುವ ತನಕ ಇಲ್ಲಿಂದ ಇದನ್ನು ಕೈ ಬಿಡುವ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇದು ಯಾವುದೇ ನಮ್ಮ ಕೈಯಲ್ಲಿಲ್ಲ, ನಮಗೆ ಮಂತ್ರಿಗಳಿಂದ ಒತ್ತಡ ಉಂಟು, ಸೆಕ್ರೆಟರಿಯಿಂದ ಒತ್ತಡ ಉಂಟು, ಅದರಿಂದ ನಾವು ಮಾಡ್ತಿದ್ದೇವೆ ಅನ್ನೋ ಅವರ ಒಂದು ಅಸಹಾಯಕತೆಯನ್ನು ಅವರು ತೋರಿದ್ದಾರೆ. ಅದಕ್ಕೆ ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್, ಯಾರ ಪ್ರಾಜೆಕ್ಟು ಯಾರು ಮಾಡ್ತಾ ಇದ್ದಾರೆ, ಹಿಂದೆ ಯಾರು ಮಾಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಬೇಡ. ನಮಗೆ ಈಗ ಇಲ್ಲಿ ಇರಬಾರ್ದು ಅಷ್ಟೇ.
ನಮ್ಮ ಉದ್ದೇಶ ಒಂದು ಇದೀಗ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈಗ ಕೇಂದ್ರದಲ್ಲಿ ಇದಕ್ಕೆ ಒತ್ತಡ ತಂದು ಅಲ್ಲಿಂದ ರಾಜ್ಯಕ್ಕೆ ಇದನ್ನು ಡೈರೆಕ್ಷನ್ ಕೊಡಿಸಿ ಈ ಲೈನ್ ಅನ್ನು ಬದಲಿ ಮಾರ್ಗ ಮಾಡಬೇಕು ಅಥವಾ UGD ಅಂಡರ್ಗ್ರೌಂಡ್ ಕೇಬಲ್ ಆಗಿ ತಗೊಂಡು ಹೋಗಬೇಕಂತ ನಮ್ಮೆಲ್ಲರ ಒತ್ತಾಯ. ಅದಕ್ಕೆ ನಾವು ಮಾಧ್ಯಮ ಮಿತ್ರರ ಹತ್ರ ಈ ಬಗ್ಗೆ ತಾವು ಸಂಪೂರ್ಣವಾಗಿ ಇದನ್ನು ವರದಿಯನ್ನು ಮಾಡಿ ಇದನ್ನು ಯಾರ ಕಣ್ಣು ತೆರೆಸಬೇಕು ಅವರ ಕಣ್ಣು ತೆರೆಸಿ ಜನರಿಗೆ ನ್ಯಾಯ ಕೊಡುವ ಕೆಲಸವನ್ನು ತಾವು ತಮ್ಮ ಪತ್ರಿಕೆ ಕೃಷಿಕರನ್ನು ಸೇರಿಕೊಂಡು ಅಲ್ಲೆಲ್ಲಿ ಇಲ್ಲಿಂದ ಸುಮಾರು ನಮ್ಮ ಎಲ್ಲೆಲ್ಲ ಕರ್ನಾಟಕದಲ್ಲಿ ಹಾದು ಹೋಗ್ತದೆ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಆದರೂ ಅದು ಯಾವುದಕ್ಕೂ ಲೆಕ್ಕಿಸದೆ ಇವರು ಆಲ್ರೆಡಿ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಜಿಲ್ಲಾ ಮಂತ್ರಿ ಕೊಟ್ಟಿದ್ದಾರೆ, ಎಲ್ಲ ಇಂಧನ ಸಚಿವರು ಕೊಟ್ಟಿದ್ದಾರೆ. ಎಲ್ರಿಗೆ ಒಂದು ಇವರು ಅದರ ಮನವಿಯನ್ನು ಕೊಟ್ಟರು ಇದಕ್ಕೆ ಯಾವುದೇ ಆದ ಒಂದು ಫಲ ಬಂದಿರುವುದಿಲ್ಲ. ಅದಕ್ಕೋಸ್ಕರ ನಾವು ಮೊನ್ನೆ ಎಲ್ಲ ರೈತರ ಪರವಾಗಿ ಇಲ್ಲಿ ಬಂದು ಹೋರಾಟವನ್ನು ಪ್ರಾರಂಭಿಸಿದೆವು. ಆನಂತರ ತಾತ್ಕಾಲಿಕವಾಗಿ ಇಲ್ಲಿ ಸ್ಥಗಿತ ಮಾಡಿ ಜಿಲ್ಲಾಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ನಮ್ಮ ಈಗ ಒತ್ತಾಯ ಇಷ್ಟೇ, ಇದು ಇಲ್ಲಿ ಯಾವುದೇ ಕಾರಣಕ್ಕೆ ಟವರ್ ಅನ್ನು ಹಾಕಬಾರದು. ಏನು ಉದ್ದೇಶಿತ 8 ರಿಂದ 9 ಟವರ್ ಕಾರ್ಕಳದಲ್ಲಿ ಬರ್ತದೆ, ಮತ್ತೆ ಉಡುಪಿಯಲ್ಲಿ ಬರ್ತದೆ. ಒಟ್ಟು 16 ಟವರ್ ನಮ್ಮ ಈ ಒಂದು ಉಡುಪಿ ಜಿಲ್ಲೆ ಒಳಗೆ ಬರ್ತದೆ. ಇದನ್ನು ಚೇಂಜ್ ಮಾಡಿ ಇದನ್ನು ಹೊಳೆ ಬದಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಹೊಳೆ ಬದಿಯಲ್ಲಿ ಹೋದ್ರೆ ಯಾವುದೇ ಕೃಷಿ ಭೂಮಿ ನಾಶ ಆಗುವುದಿಲ್ಲ. ಇಲ್ಲರೂ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೋಗುವಾಗ ಒಂದು 2,500 ಎಕರೆ ಭೂಮಿ ಒಟ್ಟಿಗೆ ಸುಮಾರು 1,70,000ಗಿಂತ ಮೇಲೆ ಅಡಿಕೆ, ತೆಂಗಿನ ಗಿಡ ನಾಶ ಆಗ್ತದೆ, ಸಂಪೂರ್ಣ ಕೃಷಿ ನಾಶ ಆಗ್ತದೆ. ಅದರಿಂದ ಈ ವೈಜ್ಞಾನಿಕವಾಗಿ ಇಲ್ಲದ ಈ ಒಂದು ವಿಷಯವನ್ನು ಕೈಬಿಡಬೇಕಂತೇಳಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಒಂದು ಯಾವ್ದಾದ್ರು ಒಂದು ಸೂಕ್ತವಾದ ನಮಗೆ ಉತ್ತರ ಬರುವ ತನಕ ಇಲ್ಲಿಂದ ಇದನ್ನು ಕೈಬಿಡುವ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇದ್ಯಾವುದೇ ನಮ್ಮ ಕೈಯಲ್ಲಿಲ್ಲ, ನಮಗೆ ಮಂತ್ರಿಗಳಿಂದ ಒತ್ತಡ ಉಂಟು, ಸೆಕ್ರೆಟರಿಯಿಂದ ಒತ್ತಡ ಉಂಟು, ಅದರಿಂದ ನಾವು ಮಾಡ್ತಿದ್ದೇವೆ ಅನ್ನೋ ಅವರ ಒಂದು ಅಸಹಾಯಕತೆಯನ್ನು ಅವರು ತೋರಿದ್ದಾರೆ. ಅದಕ್ಕೆ ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್, ಯಾರ ಪ್ರಾಜೆಕ್ಟ್ ಯಾರು ಮಾಡ್ತಾ ಇದ್ದಾರೆ, ಹಿಂದೆ ಯಾರು ಮಾಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಬೇಡ. ನಮ್ಗೆ ಈಗ ಇಲ್ಲಿ ಇರಬಾರ್ದು ಅಷ್ಟೇ. ನಮ್ಮ ಉದ್ದೇಶ ಒಂದು ಇದೀಗ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈಗ ಕೇಂದ್ರದಲ್ಲಿ ಇದಕ್ಕೆ ಒತ್ತಡ ತಂದು ಅಲ್ಲಿಂದ ರಾಜ್ಯಕ್ಕೆ ಇದನ್ನು ಡೈರೆಕ್ಷನ್ ಕೊಡಿಸಿ ಈ ಲೈನ್ ಅನ್ನು ಬದಲಿ ಮಾರ್ಗ ಮಾಡಬೇಕು ಅಥವಾ UGD ಅಂಡರ್ಗ್ರೌಂಡ್ ಕೇಬಲ್ ಆಗಿ ತಗೊಂಡು ಹೋಗಬೇಕಂತ ನಮ್ಮೆಲ್ಲರ ಒತ್ತಾಯ. ಅದಕ್ಕೆ ನಾವು ಮಾಧ್ಯಮ ಮಿತ್ರರ ಹತ್ರ ಈ ಬಗ್ಗೆ ತಾವು ಸಂಪೂರ್ಣವಾಗಿ ಇದನ್ನು ವರದಿಯನ್ನು ಮಾಡಿ ಇದನ್ನು ಯಾರ ಕಣ್ಣು ತೆರೆಸಬೇಕು ಅವರ ಕಣ್ಣು ತೆರೆಸಿ ಜನರಿಗೆ ನ್ಯಾಯ ಕೊಡುವ ಕೆಲಸವನ್ನು ತಾವು ತಮ್ಮ ಪತ್ರಿಕೆ ಅಥವಾ ಮಾಧ್ಯಮದ ಮೂಲಕ ಮಾಡಬೇಕಂತ ತಮ್ಮ ಹತ್ರ ವಿನಂತಿಸಿಕೊಳ್ತೇವೆ. ಈಗ ನದಿಯ ಮೂಲಕ ಹೋದ್ರೆ ಎಷ್ಟು ಟವರ್ ಹಾಕಬೇಕಾಗ್ತದೆ? ಅಲ್ಲಿ ಸುಮಾರು 2 ಟವರ್ ಎಕ್ಸ್ಟ್ರಾ ಬೇಕಂತ, ಅದೇನು ಅವರು ಕಂಪ್ಲೀಟ್ ಆಗಿ ಸರ್ವೆ ಮಾಡಿಲ್ಲ. ನಾವು ಹೇಳಿದ್ದೇವೆ, ಅದು ಸರ್ವೆ ಮಾಡಿಲ್ಲ, ಮಾಡಿ 2 ಟವರ್ ಎಕ್ಸ್ಟ್ರಾ ಬೇಕಂತ ಹೇಳಿದ್ದಾರೆ. ಅದು ಮಾಡ್ಕೊಂಡು ಹೋಗಿ ಅವಕಾಶ ಇದೆ. ಅದ್ರಿಗಿಂತಲೂ ಇವರು ಎಷ್ಟು ಬೇಜವಾಬ್ದಾರಿ ಅಂದ್ರೆ 2 ಟವರಿನ ಮಧ್ಯ ಯಾರ್ದು ಲ್ಯಾಂಡ್ ಬರ್ತದೆ ಇವ್ರಿಗೆ ಗೊತ್ತಿಲ್ಲ. ಹಾಸ್ಯಾಸ್ಪದ ಅಂದ್ರೆ ಮೊನ್ನೆ ಕಂಪನಿಯವರು ಇಲ್ಲಿ ಬಂದಿದ್ರು, ನಾನು ಕೇಳಿದೆ ಯಾರ್ದೆಲ್ಲ ಹೋಗ್ತದೆ ಕೇಳಿದ್ರು, ಅದಿಲ್ಲ ಸರ್, ಟವರ್ ಇಳಿದ ಮೇಲೆ ವಾಯರ್ ಎಳಿತೇವೆ, ವಾಯರ್ ಅಡಿಯಲ್ಲಿ ಯಾರು ಹೋಗ್ತದೆ ಅಂತ ಮತ್ತೆ ನೋಡಿ ಅವರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಜನರ ಮುಗ್ಧತೆಯನ್ನು ಎಷ್ಟು ದುರುಪಯೋಗ ಪಡಿಸಿಕೊಳ್ತಾರೆ ಒಂದು ಖಾಸಗಿ ಕಂಪನಿಯವರು. ನಿಮ್ಗೆ ಗೊತ್ತಿದೆ, ಈಗ ಒಂದು ಖಾಸಗಿ ಕಂಪನಿಯವರಿಗೆ ಅವ್ರದ್ದು L1 ಲಾಸ್ಟ್ ಇದ್ದಕ್ಕೆ ಅವರಿಗೆ ಟೆಂಡರ್ ಆಗಿದೆ. ಅವರಿಗೆ ಎಲ್ಲೆಲ್ಲಿ ಅವಕಾಶ ಉಂಟು ಅಲ್ಲೆಲ್ಲಿ ಡೋರ್ ನಾಕ್ ಮಾಡಿ ನೋಡುದು, ಎಲ್ಲಿ ಬಿಡ್ತಾರೆ ಅಲ್ಲಿ ಹಾಕಿ ಬಿಡುದು, ಮತ್ತೆ ಒಂದ್ಸಲ ಹಾಕಿದ್ಮೇಲೆ ಮತ್ತೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತಲ್ಲ. ಇದು ಖಾಸಗಿ ಕಂಪನಿಯವರದ್ದು ಹುನ್ನಾರ. ಇದನ್ನು ಪ್ರಬಲವಾಗಿ ಇಡೀ ಊರಿನಲ್ಲಿ ಪಾಪ ನೋಡಿ, ಇವ್ರನ್ನೆಲ್ಲ ಅವಸ್ಥೆ ನೋಡಿ. ಎಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಆಲ್ರೆಡಿ ನಂದಕೂರಿನ ಹಾಸನ ಒಂದು ಲೈನ್, ಇನ್ನೊಂದು ಪಾದೂರಿದು ಪೈಪ್ ಲೈನ್, ಇದು ತೈಲಾಗಾರದ್ದು 2, ಇದೊಂದು ಬಂದ್ರೆ ಮತ್ತೆ ಇನ್ನ ಬಿಟ್ಟು ಹೋಗ್ಬೇಕು, ಊರಲ್ಲಿ ಇರ್ಬೇಕಂತ ಹೇಳಿ ಇಲ್ಲ. ಹಾಸನಕ್ಕೆ ಎಷ್ಟು ಟವರ್ ಹಾಕಿದ್ದಾರೆ? 8 ಟವರ್ ಇನ್ನ ಗ್ರಾಮದಲ್ಲಿ ಟವರ್ ಇನ್ನ ಗ್ರಾಮದಲ್ಲಿ ಬರುತ್ತೆ. 9 ಬೀಳ್ತದೆ. ಅಲ್ಲ, ಅದಾದ್ರೆ 16 ಇನ್ನ ಗ್ರಾಮದಲ್ಲಿ 17 ಆಗ್ತದೆ. 8, 9 ಇದರಲ್ಲಿ 9 ಇದರಲ್ಲಿ 9 ಅದು ಸೇರಿ ಆಲ್ರೆಡಿ 8. ಇದು ಎಣಿಸಿ ಅಷ್ಟೊಂದು ಟವರ್ ಒಂದು ಗ್ರಾಮದೊಳಗೆ ಬಿದ್ದರೆ ಗ್ರಾಮ ಮತ್ತೆ ಎಂತ ಮಾಡುದು? ಅದು ನದಿ ಯಾವುದು? ನದಿ ಮಾರ್ಗ ಈಗ ಇರುವ ಸಂತ್ರಸ್ತರು ಎಷ್ಟು? ಈಗ ಸಂಖ್ಯೆ ಹೇಳಿದ್ರೆ ಎಷ್ಟು ಸರ್ವೆ? ಸಂಖ್ಯೆ ಯಾರ ಜಾಗದಲ್ಲಿ ಹೋಗ್ತಾ ಉಂಟು ಗೊತ್ತಿಲ್ಲ ಅಲ್ಲ. ಈಗ ಇಲ್ಲಿಂದ ಒಂದು ಟವರ್ ಆ ಟವರ್ ನ ಪಕ್ಕದಲ್ಲಿ ಹೆದರಿಕೆ ಅವರಿಗೆ, ನನ್ನಲ್ಲಿ ಬರ್ತದೆ ಸ್ಪಷ್ಟತೆ ಇಲ್ಲ. ಈಗ ಸ್ಪಷ್ಟತೆ ಅಂದ್ರೆ 9 ಟವರ್ ಇಂದ ಮಾತ್ರ, ಅದು ಕೂಡ ಮೊನ್ನೆ ಅವರಿಗೆ 8 ಟವರ್ ಅಂತ, ಈಗ 9 ಟವರ್. 9 ಮಧ್ಯದ ಯಾರಂತ ಗೊತ್ತೇ ಇಲ್ಲ. ಕಾರ್ಕಳ ತಾಲೂಕಿನವರಾಗಿ ಇಲ್ಲಿಂದ ವೋಟ್ ಮಾಡುದು, ಇಲ್ಲಿಂದ MLA ಆಗಿ ಇಲ್ಲಿಂದ ಮಿನಿಸ್ಟರ್ ಆದವರು, ಅವರು ಅದು ಮಾಡದೆ ಈಗ ಸುಮ್ಮನೆ ಅವರು ಯಾರನ್ನು ಪಟ್ಲಾಂಗ ಇದ್ದಾರೆ ಇಲ್ಲಿ ಬಂದು ಹೇಳುದು, ಅದು ಉದಯ್ ಶೆಟ್ಟರು
ಇವರಿಗೆಲ್ಲ ಎಂತ ಆನ್ಸರ್ ಕೊಡೋದು ನಾವು? ಮಾತಾಡಿದ್ರೆ ಜನರಿದ್ದಲ್ಲಿ ಸುಮ್ಮನೆ ದಿಕ್ಕು ತಪ್ಪಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಸೇರ್ಕೊಂಡು ಮಾಡಿ ಆ ದಿವಸ ಬಂದಿದ್ರು ಇಲ್ಲೆಲ್ಲ. ಅವ್ರದ್ದು ಹೇಗೆ ಗೊತ್ತುಂಟ ವಿಷಯ, ನಿಮ್ಗೆ ನಾನು ಹೇಳಿದೆಲ್ಲ, ಅವರೀಗ 100 ಜನ ಇದ್ದು ಬಿಜೆಪಿಯವರು, ಒಬ್ಬ ಕಾಂಗ್ರೆಸ್ನವರಿದ್ರೆ ಅದು ಸಾರ್ವಜನಿಕ ಹೋರಾಟ. ಅದೇ ಕಾಂಗ್ರೆಸ್ನವ್ರು 100 ಇದ್ದು ಒಬ್ಬ ಬಿಜೆಪಿ ಇದ್ರೆ ಅವು ಕಾಂಗ್ರೆಸ್ ಹೋರಾಟ. ಅವ್ರು ಇದನ್ನೇ ಒಂದು 20 ವರ್ಷದಿಂದ ಕಾರ್ಕಳದಲ್ಲಿ ಮಾಡ್ಕೊಂಡು ಬಂದದ್ದು. ಈಗ ಅದು ಸ್ವಲ್ಪ ಅವರಿಗೆ ಅರಗಿಸಿಕೊಳ್ಳಿ ಕಷ್ಟ ಮಾಡ್ಲಿಕ್ಕಿಲ್ಲ. ನಾವು ಈಗ ಸಹ ಇದು ಮುಕ್ತವಾದ ಶೆಟ್ರು ಇವತ್ತೀಗ ಮೊನ್ನೆಯಿಂದ ಹೋರಾಟ ಸಮಿತಿ ಅಧ್ಯಕ್ಷರಾದ್ದಲ್ಲ ಅಲ್ಲ ಮಹಾರಾಜ್ ಶೆಟ್ರು 3 ಇದ್ದಾರೆ, ಎಲ್ಲರೂ ಇವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ನಾಳೆ ಇವತ್ತು ಬಂದು ಅವ್ರು ಜಾಯ್ನ್ ಆಗ ಇವತ್ತಿಂದ ಅವರೇ ಒಂದೇಳೆ ಮುಂದುವರಿಸಿ ಹೋಗ್ಕೊಂಡು ಹೋಗುದವರು, ನಾವು ಒಂದೇಳೆ ಬೇಡ ಅವ್ರು ದೂರ ಕೂತ್ಕೊಳ್ತೀವಿ. ಸಮಸ್ಯೆ ನಮ್ಗೆ ಸಮಸ್ಯೆ, ನಮ್ಗೆ ಕೊಟ್ಟು ಇಲ್ಲಿ ಟವರ್ ಹಾಕಬಾರ್ದು, ಈ ಲೈನ್ ಹೋಗಬಾರ್ದು. ಅವರೇ ಸಂಪೂರ್ಣ ಕ್ರೆಡಿಟ್ ಇಲ್ಲಿ ಬಂದು ಕೂತ್ಕೊಂಡು ಮಾಡಿದವರು, ನಮ್ಮ ಸಂಪೂರ್ಣ ಬೆಂಬಲ ಇದೆ ಅವರೊಟ್ಟಿಗೆ. ಹಾಸನಕ್ಕೆ ನಡೆಯುವಾಗ ವಿರೋಧ ಇತ್ತ, ಆಗ ಏನಾಯ್ತು? ಹಾಸನಕ್ಕೆ ಮಾಡುವಾಗಲೂ ವಿರೋಧ ಇತ್ತು. ಆದ್ರೂ ಆ ಹೊತ್ತಿಗೆ ಜನರಿಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ, ಇದರ ಸಾಧಕ ಬಾಧಕ ಕೂಡ ಗೊತ್ತಿರಲಿಲ್ಲ. ಎಲ್ಲ ಕಡೆ ಆಗುವಾಗ ಅಂದ್ರೆ ನಮ್ಮಲ್ಲಿ ಬಂದ ಕಡೆಗೆ ಅದು ಕಾಪು ಕ್ಷೇತ್ರದ ಅಲ್ಲಿ ಬಂದಾಗ ಆಗ ಯಾರಿಗೂ ಹೋರಾಟ ಇತ್ತು, ಅದರಲ್ಲಿ ಅದನ್ನು ಯಾರು ಲೆಕ್ಕಿಸಲಿಲ್ಲ. ಯಾವ ಗ್ರಾಮದಲ್ಲಿ ನೋಡಿ ಇಲ್ಲಿ ಹೋಗಿದ್ದಾರೆ 200 km, ಸ್ವಲ್ಪ ಸಣ್ಣದು. ಇಲ್ಲೇಂದ್ರೆ ಛತ್ರ ಹಿಡಿದ್ರೆ ಎಳಿತದೆ ಅದು. ಈಗ ಆಲ್ರೆಡಿ ಇದ್ದದ್ದು ಅದು ಹಾಸನಕ್ಕೆ ಹೋಗುವಂತ, ಅದರಲ್ಲಿ ಕೂಡ ಅದು 2 ಲೈನ್ ಅಂತ ಪವರ್ ಅದು ಮಾಡಿದ. ಅದ್ರಲ್ಲಿ ಈಗ ಇಲ್ಲಿ ವಿದ್ಯುತ್ ಶಕ್ತಿ ಪವರ್ ಕಡಿಮೆ ಇದ್ರೆ ಅದ್ರಲ್ಲಿ ಒಂದೇ ಇದು ಒಂದು ಡೆಡ್ ಆಗಿ ಉಂಟು ಈಗ ಅದರಲ್ಲಿ. ಅದನ್ನು ಬಿಟ್ಟು ಈಗ ಕಾಸರಗೋಡಿಗೆ ಕೊಂಡು ಇದು ಕೂಡ ಅಷ್ಟೇ, ಇವರ ಹತ್ರ ಅದಾನಿಯಲ್ಲಿ ಈಗ ಆಗುವಂತ ಯೂನಿಟಿಗೆ ಒಂದೇ ವರ್ಕ್ ಆಗುವಂತದ್ದು. ಈಗ ಅದು ಕೂಡ ಕೊಲಾಪ್ಸ್ ಆಗಿದೆ. ಏನೇನು ಅನುಭವಕ್ಕೆ ಬಂತು ತೊಂದರೆಗಳಿಗೆ? ನೋಡಿ, ಮನೆ ಹತ್ರ ಟಿವಿ ಹಾಕಿದ್ರೆ ಬ್ಲರ್ ಸೌಂಡ್ ಬರ್ತದೆ. ಮತ್ತೆ ನಿಮ್ಗೆ ಆ ಒಂದು ಸೌಂಡ್ ಉಂಟು ನೋಡಿ, ಅದು ಅದರಿಂದ ಹತ್ತದ್ರಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅನ್ನು ಯೂಸ್ ಮಾಡದಿದ್ದಾಗೆ ನಾವು ಹತ್ರ ಮನೆ ಇದ್ದೇ ಅನುಭವಿಸೇ ನೋಡ್ಬೇಕು. ಅಂತ ಕಷ್ಟ ಉಂಟು ನಿಜವಾಗಿ ಅದರಿಂದ. ಶಾಲೆ ಮಕ್ಕಳು ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡು ಹೋದ್ರೆ ಸ್ಪಾರ್ಕ್ ಆಗ್ತಾ ಉಂಟು. ಅದನ್ನ ಎಲ್ಲಿವರೆಗೆ ಅಂದ್ರೆ KPTC ಅವರು ಬಂದು ಹಾಗೆ ಇವರ ಇಲ್ಲಿ ಮೋಸ್ಟ್ಲಿ ಗೌರವ್ ಗುಪ್ತಾನೆ ಇಲ್ಲಿ ಇರ್ಬೇಕು DC ಉಡುಪಿಯಲ್ಲಿ. ಆಗ ಅವ್ರು ಬಂದು KPTC ಕರ್ಕೊಂಡು ಬಂದು 0 ಕ್ಯಾಂಡ್ ಬಲ್ಬ್ ಇಡುವಾಗ ಅದು ಬಲ್ಬ್ ಉರಿತಾ ಇತ್ತು. ನಮ್ಮ ಮಾಧ್ಯಮಿಕ ಕರಾವಳಿ ಇವರಿಗೆ ಗೊತ್ತಿರ್ಬೇಕು, ಅದು ಕೂಡ ಅವರಿಗೆ ಗೊತ್ತುಂಟು. ಆಗ ಅವರು ಕೂಡ ಬಂದಿದ್ದಾರೆ. ಎಲ್ಲಿ ಜಾಗದ್ರೆ ಮರ್ದಾಸ್ ಹೈಕೋರ್ಟ್ ಇದೇ ಆರ್ಡರ್ ಕೊಟ್ಟಿದೆ, ಇದರಿಂದ ಕ್ಯಾನ್ಸರ್ ಬರ್ತದೆ ಜನರಿಗೆ ಅಂತ. ಹಾಗಾದ್ರೆ ಇಲ್ಲೇ ಜನರಿಗೆ ಬಂದ್ರೆ ನಾವು ಧರ್ಮ ಕಾಯಿಲೆ ತಗೊಂಡು ಹೋಗಲ್ಲ. ಎಲ್ಲಿ ಸಕ್ಸಸ್ ಆಗಿದೆ? ತಮಿಳುನಾಡಲ್ಲಿ ಹಾಕಿದ್ದಾರೆ. ಅಂದ್ರೆ ಈಗ ಅವ್ರು ಹೇಳ್ತಾರೆ ಅದನ್ನು ಸಿಟಿಯಲ್ಲಿ ಅಂತ. ಸಿಟಿಯಲ್ಲಿ ಮಾಡಿದಂದ್ರೆ ನಾವು ಮತ್ತೊಂದು ನಮ್ದು ಉಂಟು. ಈಗ ಇಲ್ಲಿಂದ ನಂದಿಗೂರಿಂದ ಬಂಟ್ವಾಳ ಇದಕ್ಕೆ ಕಾಸರಗೋಡು, ನಮ್ಮಲ್ಲಿ ಯಾರಿಗೂ ಭೂ ಮಾಲೀಕರಿಗೆ ಕೃಷಿಕರಿಗೆ ನಮಗೆ ಪರಿಹಾರದ ಹಣನೇ ಬೇಡ. ಅವ್ರು ಅಂಡರ್ಗ್ರೌಂಡ್ ಮಾಡುದಾದ್ರೆ ನಮ್ದು ಒಪ್ಪಿಗೆ ಉಂಟು. ನಮಗೆ ಅದರಿಂದ ನಮ್ಗೆ ಯಾವುದೇ ಪರಿಹಾರ ಬೇಡ. ಅವ್ರು ಎಷ್ಟು ಖರ್ಚು ಅವ್ರು ಮಾಡ್ಕೊಂಡು ಹೋಗು, ನಮ್ದು ಅದು ಕೂಡ ನಮ್ದು ಬೇಡಿಕೆ ಉಂಟು. ಆ ಪರಿಹಾರ ದುಡ್ಡು ಕೊಡುವುದರಲ್ಲಿ ಮಾಡ್ಲಿ. ಯಾವುದೇ ಒಬ್ಬ ರೈತರಿಗೆ ಈಗ ಬಂಟ್ವಾಳಾಗಿ ನಾವು ಎಲ್ಲ 2 ಜಿಲ್ಲೆಯವರ ಹತ್ರ ನಾವು ಒಟ್ಟಿಗೆ ಇದ್ದೇವೆ, ಸಂಪರ್ಕದಲ್ಲಿ ಇದ್ದೇವೆ. ಇದು ಅದಾನಿ ಕಂಪನಿಯ ಪವರ್ ಅನ್ನು ಇನ್ನೊಂದು ಕಂಪನಿಗೆ ಅವರು ಸಾಗಿಸುದು. ಅಲ್ಲಿಂದ ಬೇಕಾದ್ರೆ ಇಂಡಸ್ಟ್ರಿಗೆ ಹೋಗ್ಲಿ, ಅವ್ರಿಗೆ ಇಲ್ಲ ಇನ್ನೊಂದು ಕಡೆ ತಗೊಳ್ಬಹುದು. ಕಾಸ್ಟ್ ಸ್ವಲ್ಪ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು. ಬಟ್ ಜನ ಬದುಕ್ತಾರಲ್ಲ, ಜನರದ್ದು ಇಷ್ಟೆಲ್ಲ ಕೃಷಿ 1.5 ಲಕ್ಷ ಏನ್ ಚರ್ಚೆ ಆಗಿಲ್ಲ. ಖಾಲಿ ನೋಟಿಸ್ ಬಂದ ಬಿಟ್ರೆ ಅವರು ಯಾರದ್ದು ತಗೊಳ್ಳಿಲ್ಲ. ನೋಟಿಸ್ ಕೂಡ ಯಾರಿಗಿಲ್ಲ. ಈಗ ಮೊನ್ನೆ DC ಅವರು ಹೇಳಿದ್ದಾರೆ, ಮುಂದಿನ 5 ದಿವಸದೊಳಗೆ ಮಾತುಕತೆ ನಡೆಸಿ ಆಮೇಲೆ ನಾವು ಕೆಲಸ ಆರಂಭಿಸ್ತೇವೆ ಅಂತ ಹೇಳಿ. ಏನು ಮಾತುಕತೆ ನಡೆಸಿದ್ದೀವಿ? ಇಲ್ಲಿ ಸ್ಥಳಕ್ಕೆ ಯಾರು ನಮ್ಗೆ ಬಂದಿಲ್ಲ ಮಾತುಕತೆ ಮಾತಾಡಿದ್ದಾರೆ. ನಮ್ಗೆ ಯಾರು ಬರಲಿಲ್ಲ. ಅಂದ್ರೆ ಈಗ ಮೊನ್ನೆ ನಾವು DC ಭೇಟಿ ಆದಾಗ ಅವರೊಂದು ಹೇಳ್ತಾ ಇದ್ರು, ಇನ್ನದಲ್ಲಿ 1-2 ಜನ ಕಂಪನ್ಸೇಷನ್ ತಗೊಂಡಿದ್ದಾರೆ ಅಂತ. ನಮ್ಗೆ ಅದೊಂದು ಸರಿಯಾದ ಅದರ ಮಾಹಿತಿ ಬೇಕಿತ್ತು. ಅದಕ್ಕೆ ಮೊನ್ನೆ ದಿವಸ ನಾವು MP ಅವರು ಬಂದಾಗ ನಾನು ಕೂಡ ಹೋಗಿದ್ದೆ. MP ಮಾತ್ರ MLA ಇದ್ರು ಅಲ್ಲಿ. MLA ಇದ್ದಾರೆ ನಮ್ಗೆ ಗೊತ್ತಿರಲಿಲ್ಲ, ಅವ್ರು ಇದ್ರು ಅಲ್ಲಿ. ಆಗ ಹೇಳುವಾಗ DC ಹೇಳ್ತಾರೆ, ನಾವು ಕೇಳಿದ ಅದಕ್ಕೆ ಎಲ್ಲಿ ಇನ್ನದವ್ರು ಯಾರಂತ. ಲಾಸ್ಟ್ಗೆ ಅವರು ಅದನ್ನು ತಿರುಚಿ ಹಾಕಿದ್ರು, ಕಾಪು ಕ್ಷೇತ್ರದಲ್ಲಿ ಕಾಪು ತಾಲೂಕು ತಗೊಂಡದಂತ. ಇನ್ನದಲ್ಲಿ ಯಾರು ತಗೊಂಡದ್ದೇ ಇಲ್ಲ, ಸುಳ್ಳು ಮಾಹಿತಿ ಕೊಡ್ತಾರೆ. ಆಗ ನಾವು ಕೇಳಿದಾಗ ಅವರು DC ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಆಗ ನಿಮ್ಗೆ ಕಾಪು ಕ್ಷೇತ್ರ ಯಾವ್ದು ನಿಮ್ಗೆ ಗೊತ್ತಿಲ್ಲ, ಕಾಪು ತಾಲೂಕು ಯಾವ್ದು, ಇದು ಕಾರ್ಕಳ ನೋಡಿ. ಇದರ ಬಾರ್ಡರ್ ಕಾಪು ತಾಲೂಕು, ಪಲ್ಬಾರ್ ಪಂಚಾಯತ್, ಇದು ನಮ್ಮ ಇನ್ನ ಪಂಚಾಯತ್ ಅಂದ್ರೆ ಕಾರ್ಕಳ ತಾಲೂಕು. ಈ ಬಾರ್ಡರ್ ಆಚೆ ಬಾರ್ಡರ್ ಅದು ಟವರ್ ನಿರ್ಮಾಣ ವಿರೋಧಿ ಸಮಿತಿಯ ಅಧ್ಯಕ್ಷ ಅಮರನಾಥ ಶೆಟ್ಟಿ ಮಾತನಾಡಿ, ಟವರ್ ಅಳವಡಿಕೆ ಯೋಜನೆಯು ಗ್ರಾಮದಿಂದ ಒದ್ದೋಡಿಸುವ ತನಕ ವಿರಮಿಸುವುದಿಲ್ಲ. ಅವೈಜ್ಞಾನಿಕ ಕಾಮಗಾರಿಯ ಬದಲು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಈ ಅವಳಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ಹೋರಾಟಗಾರರಾದ ಕುಶಾ ಆರ್ ಮೂಲ್ಯ, ಜಯ ಕೋಟ್ಯಾನ್ ಇನ್ನ ದೀಪಕ್ ಕೋಟ್ಯಾನ್, ಅನಿತಾ ಡಿಸೋಜಾ, ಪ್ರವೀಣ್ ಜೆ ಶೆಟ್ಟಿ, ಸುಲೋಚನಾ ಕೋಟ್ಯಾನ್, ದಿವಾಕರ್ ಶೆಟ್ಟಿ, ರವಿ ಶೆಟ್ಟಿ ಸುರೇಶ್ ಶೆಟ್ಟಿ ಅಬ್ಬಗದಾರಗ, ಕಸ್ತೂರಿ ಆಚಾರ್ಯ, ಸುರೇಶ್ ಮೂಲ್ಯ, ಅಜಿತ್ ಶೆಟ್ಟಿ ಸೂಡಾ, ಶೇಖ್ ಅಬ್ದುಲ್, ಪ್ರಶಾಂತ್ ಕುಂದರ್, ಕೇಶವ್ ಸಾಲ್ಯಾನ್ ಸಹಿತ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.